ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿತಕ್ಕಂಥವ್ರೆ ಇದನ್ನ ಸ್ವಾಯತ್ತತೆ ಸರ್ಕಾರಗಳನ್ನ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ. ಅಧಿಕಾರಿಗಳನ್ನ ನಾವು ಕೇಳಬಹುದು, ಇಂಥ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿಕೊಡು ಅಂತ ಕೇಳಬಹುದು. ಈ ಕೇಳೋದಿಲ್ದಂಗೆ ಆಗ್ಬಿಟ್ಟಿದೆ. ಹೆಂಗಂದ್ರೆ ಅವ್ರು ತಿಂಗಳಾಯ್ತಂದ್ರೆ ಅವ್ರು ಸಂಬಳಕ್ಕೆ ಬರ್ತಾರ ಹೊರತು ಹಳ್ಳಿಗಳು ಅಭಿವೃದ್ಧಿಗಾಗಿ ಬರಂಗಿಲ್ಲ. ಆದಷ್ಟು ಬೇಗನೆ ಚುನಾವಣೆ ನಡೆಸಿರಿ ಅಂತೇಳಿ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡಿದೀವಿ. ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಮಂಗಾಗಿದೆ. ಈ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೀವಿ. ಎಷ್ಟು 5 ವರ್ಷ ಆಯ್ತಂದ್ರೆ ಒಂದು ಬಡವರಿಗೆ ಒಂದು ವಸ್ತು ಮನೆ ಕೊಡೋಕ್ಕಾಗಿಲ್ಲ. ನಮ್ಮ ಜೊತೆಗೆ ನಾವು ಮೆಂಬರ್ ಆಗಿ ಎಲ್ಲ ಆಗಿ 4 ಸಲ ಮೆಂಬರ್ ಆಗಿವಿ, ಒಬ್ಬ ಮನೆ ಕೊಡೋಕ್ಕಾಗಿಲ್ಲ. ಯಾವಾಗ ಪಂಚಾಯತಿ ಸದಸ್ಯರ ಅವಧಿ ಮುಗಿದ ನಂತರ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾರು ಕೇಳ್ತಾ ಇಲ್ಲ. ಅವ್ರಿಗೆ ರಾಜ್ಯಸಭೆ ಲೋಕಸಭೆ ಬೇಕು ಹೊರತು ನಮಗೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೇಕಿಲ್ಲ. ಹಳ್ಳಿ ಅದಕ್ಕೆ ಉದ್ದಾರ ಆಗ್ತೋ. ಪ್ರಜಾಪ್ರಭುತ್ವದೊಳಗೆ ಎಲೆಕ್ಷನ್ ಆದರೆ ನಡಿತೈತಿ ಪ್ರಜಾಪ್ರಭುತ್ವ. ಆಮೇಲೆ ಹಳ್ಳಿಗಳು ಉದ್ಧಾರ ಆಗ್ತವೆ. ಗ್ರಾಮ ಪಂಚಾಯತಿ ಮುಂದಕ್ಕೆ ಹಾಕ್ಬಿಟ್ರು. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು 6 ವರ್ಷ ಆದರೂ ಕೂಡ ಇನ್ನೂ ನಡೆದಿಲ್ಲ. ಹೀಗಾಗಿ ನಾವು ಯಾವಾಗಲೂ ಅವಧಿ ಮುಗಿಯೋಕ್ಕಿನ್ನ ಒಂದು 6 ತಿಂಗಳು 2 ತಿಂಗಳ ಮುಂಚೆ ನಮ್ಮ ಒಕ್ಕೂಟದವರೆಲ್ಲರೂ ಕಲಿತು ಆದಷ್ಟು ಬೇಗನೆ ಚುನಾವಣೆ ನಡೆಸಿರಿ ಅಂತೇಳಿ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡಿದ್ವಿ. ಆಮೇಲೆ ಚುನಾವಣೆ ಆಯೋಗಕ್ಕೂ ಒತ್ತಾಯ ಮಾಡಿದ್ವಿ. ಇನ್ನೊಂದು ವಿಷಯ ಅಂತಂದರೆ, ನಮ್ಮ ಇದರೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮ ಅಧಿಕಾರ ಮುಗಿದ್ರು 6 ತಿಂಗಳವರೆಗೂ ಪೋಸ್ಟ್ಪೋನ್ ಮಾಡ್ಬೇಕನ್ನೋ ಒಂದು ಆಪ್ಷನ್ಸ್ ಇತ್ತು ರೀ ಕಾನೂನೊಳಗೆ. ಅದನ್ನು ನಾವು ರಾಜ್ಯಾದ್ಯಂತ ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕಾಡಶೆಟ್ಟಿ ಸತೀಶ್ ಅವ್ರ ಜೊತೆಗೆ ಕೂಡ್ಕೊಂಡು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನ ಹೋರಾಟ ಮಾಡಿದ್ವಿ ನಾವು. ಅವಾಗ ಎಲ್ಲರೂ ಬಂದರು, ಅಧಿಕಾರಿಗಳು ಬಂದರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದರು. ಬಂದೆಲ್ಲ ಸ್ಪಂದನೆ ಮಾಡಿದ್ರು. ಆಯಿತು, ನಾವು ಆದಷ್ಟು ಬೇಗನೆ ನಾವು ಚುನಾವಣೆ ನಡೆಸ್ತೀವಿ ಅಂತ ಹೇಳಿದರು. ಇದುವರೆಗೂ ಏನು ಆಗಿಲ್ಲ. ಯಾಕಂದ್ರೆ ನಾವು ಜನರಿಂದ ಆಯ್ಕೆಯಾದವರು, ಜನರ ಮಧ್ಯೆ ಇದ್ದ ಆಯ್ಕೆಯಾದವರು. ಯಾಕಂತಂದರೆ ನಮ್ಮ ಸಮಸ್ಯೆ ನಮಗೆ ಗೊತ್ತಿರ್ತದೆ, ಜನಗಳ ಸಮಸ್ಯೆ ಏನೋ ಗೊತ್ತಿರ್ತೈತೆ, ನಮಗೆ ಗೊತ್ತಿರ್ತೈತಿ. ನಾವು ನಾಳೆ ಗ್ರಾಮ ಸಭೆ ಮಾಡಿದಾಗ, ಆಮೇಲೆ ಯಾವುದು ಗ್ರಾಮ ಸಭೆ ಅಥವಾ ಇನ್ನೊಂದು ಯಾವುದೋ ಸಭೆ ಮಾಡಿದಾಗ ತಿಂಗಳ ನಾವು ಸಭೆ ಮಾಡ್ತೀವಿ. ಅಲ್ಲೇ ನಾವು ಕೇಳ್ಬೋದು, ಅಧಿಕಾರಿಗಳನ್ನ ನಾವು ಕೇಳ್ಬೋದು, ಇಂಥ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿಕೊಡು ಅಂತ ಕೇಳ್ಬೋದು. ಈ ಕೇಳೋದಿಲ್ದಂಗೆ ಆಗ್ಬಿಟ್ಟಿದೆ. ಹೀಗಾಗಿ ಒಂದು ನಮೂನೆ ಹೆಂಗಾಗಿತ್ತು ಅಂದರೆ, ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಮಂಗಾಗಿದೆ. ಈ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೀವಿ. ಮುಂದೆ ಯಾವಾಗ ಎಲೆಕ್ಷನ್ ಮಾಡ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ರೀ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಶೇಖರ್ ಅಂತ. ನಮ್ಮದು ಬಾದರ್ಲಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ದು ಅರೇಟ್ನೂರು ಗ್ರಾಮ ಅಂತ. ಎಲೆಕ್ಷನ್ಗಳು ನಡೆದಿಲ್ಲ ಸರ್. ಎಲೆಕ್ಷನ್ ಅಂತೂ ತೆಲ್ಲವಾಗಿರುತ್ತೆ. ಹಳ್ಳಿಗಳಲ್ಲಿ ಎಲೆಕ್ಷನ್ ಹೆಸರಿಟ್ಟಿದ್ದಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಎಲ್ಲ ಬೀಳ್ಬೋದು. ಎಲ್ಲ ಅಧಿಕಾರಿಗಳದ್ದು ಆಟ. ಈಗ ಎಲೆಕ್ಷನ್ ಮುಗಿದು, ಈಗ ಎಲೆಕ್ಷನ್ ಮುಗಿಬೇಕು 6 ತಿಂಗಳು 5 ತಿಂಗಳು ಆಗ್ಬೇಕಾಯ್ತು ಎಲೆಕ್ಷನ್ ಮುಗಿದು. ಇನ್ನಾದ್ರೂ ಎಲೆಕ್ಷನ್ ಮಾಡಿಲ್ಲ. ಇದು ಹೆಂಗೈತಂದ್ರ MP MLA ಒಂದು ಕಾನೂನು, ಸ್ಥಳೀಯ ಸಂಸ್ಥೆಗಳಿಗೂ ಒಂದು ಕಾನೂನು ಆದಂಗೆ ಆಗೈತಿ. ಇದು ಕಾನೂನನ್ನ ಗಾಳಿಗೆ ತೂರಿಬಿಟ್ರೆ ಇವೆಲ್ಲ ಸರ್ಕಾರದವ್ರು ಕೂಡ್ಕೊಂಡು. ಯಾಕಂದ್ರೆ ಒಂದು ಡಿವಿಷನ್ ಆದ್ಮೇಲೆ 6 ತಿಂಗಳೊಳಗೆ ನಡೆಸ್ಬೇಕು ಎಲೆಕ್ಷನ್ ಅಂತ ಐತೆಲ್ಲ ಕಾನೂನು ಪ್ರಕಾರವಾಗಿ. ಯಾವ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಮಾಡಿಲ್ಲಲ್ಲ ಎದುರಿಸಲಾಗಿ? ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಈ ಗ್ರಾಮ ಪಂಚಾಯತಿ ಇಲ್ಲ. ಇವೆಲ್ಲ ಇಲ್ಲ ಅಂದ್ಮೇಲೆ ಹಳ್ಳಿಗಳಾಗ ಹಿಂಗ ಅಭಿವೃದ್ಧಿ ಆಗ್ತಾವ. ಒಂದು ಗಟಾರ್ ತೆಗಿಬೇಕಾದ್ನಪ್ಪ ಅಂದ್ರ ಅಧಿಕಾರಿನ ಕೇಳಿದಪ್ಪ, ಅಧಿಕಾರಿ ನಮ್ಗೇನಿಲ್ಲ ಫಂಡ್ ಎಲ್ಲ ಅದೆಲ್ಲ ಇದಿಲ್ಲ ಅಂತಾರ. ನಾವು ಅದೇ ಮೆಂಬರ್ ಇದ್ನಪ್ಪ ಅಂದ್ರೆ ಏನ್ ಮಾಡ್ತಿದ್ವಿ, ಎದ್ರ ಸಲ ತೆಗಿಂಗ್ಲಪ್ಪ ಅಂತ ಬಾಡಿ ಮೀಟಿಂಗ್ ಕರೆದು MLA ಯಾರಿಗೆ ಒತ್ತಡ ಮಾಡಕ್ಕೆ ನಾವು ಕೇಳ್ತಿದ್ವಿ. ಯಾರು ಕೇಳೋರಿಲ್ಲ. ಅಧಿಕಾರಿಗಳು ಆಟ. ಅವ್ರು ಏನಿಲ್ಲ, ಅಧಿಕಾರಿಗಳು ಬಂದ್ರನ್ನ ಕಳ್ರ ಬಂದಂಗ ತಂಬಾಕಿದ್ರನ್ನ ಟೆನ್ಷನ್ ಮನೆಗೆ ಹೋಗ್ಬಿಡ್ತಾರ ಅವರು. ಹೆಂಗಂದ್ರೆ ಅವ್ರು ತಿಂಗಳಾಯ್ತಂದ್ರೆ ಅವ್ರು ಸಂಬಳಕ್ಕೆ ಬರ್ತಾರ ಹೊರತು ಹಳ್ಳಿಗಳು ಅಭಿವೃದ್ಧಿಗಾಗಿ ಬರಂಗಿಲ್ಲ. ಈಗ ಅರೇಟ್ನೂರಲ್ಲಿ ಹೋದ್ನಪ್ಪ, ಊರಕ್ಕೆ ಹೋಗಕ್ಕೆ ದಾರಿ ಇಲ್ಲ. ಆ ಕಡೆ ಈ ಕಡೆ ಚರಂಡಿ ನೀರು ಫುಲ್ಲು. ನಮ್ಮ ಬಾದರ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರೇಟ್ನೂರು ಅಂತ ಬರ್ತಾ, ಊರಕ್ಕೆ ಹೋಗ್ಬೇಕಾದ್ರ ಆ ಕಡೆ ಈ ಕಡೆ ಜಂಗಲ್ ಬೆಳೆದ್ಬಿಟ್ಟವ, ಚರಂಡಿ ನೀರಿಂದು ಎಲ್ಲ ಇಲ್ಲ. ಅವಾಗ ಮೆಂಬರ್ ಇದ್ರು, ಒಂದು ಸ್ವಲ್ಪ ಏನು ದುಡ್ಡಿದ್ದು ತಗೊಂಡು ಕಡ್ದಕ್ಕೆ ಸ್ವಚ್ಛ ಮಾಡಿಕೆ ತೆಗ್ತಿದ್ರು. ಯಾರು ಕೇಳೋರಿಲ್ಲ. ಊರ ಜನರು ನಮ್ಮನ್ನು ಬೈತಾವ, ನೀವು ಮೆಂಬರ್ ಆದ್ರೆ. ಮೆಂಬರ್ ಪೀಡ್ ಮುಗಿದ್ ನಮ್ಗೆ ಇಲ್ಲಿಗೆ 5-6 ತಿಂಗಳಾಯ್ತು. ನಮ್ದಿಲ್ಲ. ಅಧಿಕಾರಿಗಳು ಆತಂದ್ರ PD ಹೇಳಿದ್ನಪ್ಪ ಅಂದ್ರೆ ಆ ಕಡೆ PD ಓದ್ತಾನ, ಈ ಕಡೆ ವಾಟರ್ ಮನ್ ಮಾತು ಕೇಳಂಗಿಲ್ಲ. ವಾಟರ್ ಮನ್ ನೀರ್ ಬಿಡಂತ ಕೇಳಿದಪ್ಪ ಅಂದ. ನಿಮ್ದು ಪೀಡ್ ಅವಾಗ ಮುಗಿದಪ್ಪ ನನ್ಗೆ ಏನು ಹೇಳಕ್ ಬರ್ಬೇಡ ಅಂತಾರ. ನಮ್ಮ ಹೇಳಂಗಿದ್ನಪ್ಪ ನಮ್ಮ PD ಹೇಳ್ತಾನ ಹೊರತು ನೀವ್ ಹೇಳಕ್ ಬರ್ಬೇಡ ಅಂತಾರ.
ಆ ಪರಿಸ್ಥಿತಿ ಏನ್ ಪರಿಸ್ಥಿತಿ? ಮೊನ್ನೆ ಊರ ಕುಡಿಯಕ್ಕೆ ನೀರಿಲ್ಲ. ಪ್ರಜಾಪ್ರಭುತ್ವದೊಳಗೆ ಎಲೆಕ್ಷನ್ ಆದರೆ ನಡಿತೈತಿ ಪ್ರಜಾಪ್ರಭುತ್ವ. ಆಮೇಲೆ ಹಳ್ಳಿಗಳು ಉದ್ಧಾರ ಆಗ್ತವೆ. ಗ್ರಾಮ ಪಂಚಾಯತಿ ಮುಂದಕ್ಕೆ ಹಾಕ್ಬಿಟ್ರು. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು 6 ವರ್ಷ ಆದರೂ ಕೂಡ ಇನ್ನೂ ನಡೆದಿಲ್ಲ. ಹೀಗಾಗಿ ನಾವು ಯಾವಾಗಲೂ ಅವಧಿ ಮುಗಿಯೋಕ್ಕಿನ್ನ ಒಂದು 6 ತಿಂಗಳು, 1-2 ತಿಂಗಳ ಮುಂಚೆ ನಮ್ಮ ಒಕ್ಕೂಟದವರೆಲ್ಲರೂ ಕಲಿತು ಆದಷ್ಟು ಬೇಗನೆ ಚುನಾವಣೆ ನಡೆಸ್ರಿ ಅಂತೇಳಿ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡಿದ್ವಿ. ಆಮೇಲೆ ಚುನಾವಣೆ ಆಯೋಗಕ್ಕೂ ಒತ್ತಾಯ ಮಾಡಿದ್ವಿ. ಇನ್ನೊಂದು ವಿಷಯ ಅಂತಂದರೆ ನಮ್ಮ ಇದರೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮ ಅಧಿಕಾರ ಮುಗಿದ್ರು 6 ತಿಂಗಳವರೆಗೂ ಪೋಸ್ಟ್ಪೋನ್ ಮಾಡ್ಬೇಕನ್ನೋ ಒಂದು ಆಪ್ಷನ್ಸ್ ಇತ್ತು ರೀ ಕಾನೂನೊಳಗೆ. ಅದನ್ನು ನಾವು ರಾಜ್ಯಾದ್ಯಂತ ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕಾಡಶೆಟ್ಟಿ ಸತೀಶ್ ಸರ್ ಅವ್ರ ಜೊತೆಗೆ ಕೂಡ್ಕೊಂಡು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನ ಹೋರಾಟ ಮಾಡಿದ್ವಿ ನಾವು. ಅವಾಗ ಎಲ್ಲರೂ ಬಂದರು, ಅಧಿಕಾರಿಗಳು ಬಂದರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದರು. ಬಂದೆಲ್ಲ ಸ್ಪಂದನೆ ಮಾಡಿದ್ರು. ಆಯಿತು, ನಾವು ಆದಷ್ಟು ಬೇಗನೆ ನಾವು ಚುನಾವಣೆ ನಡೆಸ್ತೀವಿ ಅಂತ ಹೇಳಿದರು. ಇದುವರೆಗೂ ಏನು ಆಗಿಲ್ಲ. ಯಾಕಂದ್ರೆ ನಾವು ಜನರಿಂದ ಆಯ್ಕೆಯಾದವರು, ಜನರ ಮಧ್ಯೆ ಇದ್ದ ಆಯ್ಕೆಯಾದವರು. ಯಾಕಂತಂದರೆ ನಮ್ಮ ಸಮಸ್ಯೆ ನಮಗೆ ಗೊತ್ತಿರ್ತದೆ, ಜನಗಳ ಸಮಸ್ಯೆ ಏನೋ ಗೊತ್ತಿರ್ತೈತೆ, ನಮಗೆ ಗೊತ್ತಿರ್ತೈತಿ. ನಾವು ನಾಳೆ ಗ್ರಾಮ ಸಭೆ ಮಾಡಿದಾಗ, ಆಮೇಲೆ ಯಾವುದು ಗ್ರಾಮ ಸಭೆ ಅಥವಾ ಇನ್ನೊಂದು ಯಾವುದೋ ಸಭೆ ಮಾಡಿದಾಗ ತಿಂಗಳ ನಾವು ಸಭೆ ಮಾಡ್ತೀವಿ. ಅಲ್ಲೇ ನಾವು ಕೇಳ್ಬೋದು, ಅಧಿಕಾರಿಗಳನ್ನು ನಾವು ಕೇಳ್ಬೋದು, ಇಂಥ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿಕೊಡು ಅಂತ ಕೇಳ್ಬೋದು. ಈ ಕೇಳೋದಿಲ್ದಂಗೆ ಆಗ್ಬಿಟ್ಟಿದೆ. ಹೀಗಾಗಿ ಒಂದು ನಮೂನೆ ಹೆಂಗಾಗಿತ್ತು ಅಂದರೆ, ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಟಮ್ಮಂಗಾಗಿತ್ತು. ಈ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೀವಿ. ಮುಂದೆ ಯಾವಾಗ ಎಲೆಕ್ಷನ್ ಮಾಡ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ರೀ. ಸರ್, ಗ್ರಾಮೀಣ ಮಟ್ಟದಲ್ಲಿ ಏನು ಸಮಸ್ಯೆ ಆಗುತ್ತೆ ಸರ್? ಪ್ರತಿಯೊಂದು ಸಮಸ್ಯೆ, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಲೈಟಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆ. ಜನಗಳು ಬಂದು ನಮ್ಮನ್ನು ಕೇಳ್ತಾರೆ, ಅಧಿಕಾರಿಗಳಿಗೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಸಮಸ್ಯೆ ಗೊತ್ತಿರ್ತಾವೆ. ನಾವು ಸಮಸ್ಯೆ ಕೇಳ್ಬೋದು, ಅಧಿಕಾರಿಗಳು ಹಂಗೆ ಕೇಳ್ಬೋದು, ಯಾಕಪ್ಪ ಕೆಲಸ ಮಾಡಿಸಿಲ್ಲ ಅಂತೇಳಿ. ಈಗ ನಮ್ಮ ಅವಧಿ ಇಲ್ಲ, ಮುಗಿದೋಗೈತಿ, ಕೇಳೋಕ್ಕಿಲ್ಲ. ಅವ್ರು ಯಾರು ಕೇಳಬೇಕು ಜನರುಗಳು? ನಮಗೆ ಹಳ್ಳಿ ಸ್ವಚ್ಛ ಇರ್ಬೇಕಂತ ಹೇಳ್ತೀವಿ. ನಾವು ಪಕ್ಷಾತೀತವಾಗೇ ಇದೀವಿ, ಹೌದಲ್ಲ? ಎಲ್ಲರೂ ಒಳ್ಳೆ ಸೆಬ್ಸಾರ ಎಲ್ಲರೂ ಹೇಳಾರೆ. ನಮಗೆ ಅಂತ ಸ್ಥಳೀಯ ಸರ್ಕಾರಕ್ಕೆ ನಮ್ಗೆ ಕೊಡ್ರಿ, ಹಳ್ಳಿಗಳಿಗೆ ಸ್ವಚ್ಛ ಮಾಡ್ರಿ. ನಾವು ನಮ್ಮ ಪರವಾಗಿ ನಾವು ಕೇಳಕ್ ಹೆಚ್ಚಿಲ್ಲಲ್ಲ. ನಾವು ಕೇಳೋದು ಚರಂಡಿ, ರಸ್ತಾ, ಕುಡಿಯುವ ನೀರು, ಇವಷ್ಟೇ ನಾವು ಜಾಸ್ತಿ ಕೇಳ್ತೀವಿ. ವಸತಿ ಮನೆಗಳು ಎಷ್ಟು 5 ವರ್ಷ ಆಯ್ತಂದ್ರೆ ಒಂದು ಬಡವರಿಗೆ ಒಂದು ವಸತಿ ಮನೆ ಕೊಡೋಕ್ಕಾಗಿಲ್ಲ. ನಮ್ಮ ಗತಿಗೆ ನಾವು ಮೆಂಬರ್ ಆಗಿ ಎಲ್ಲ ಆಗಿ 4 ಸಲ ಮೆಂಬರ್ ಆಗಿವಿ, ಒಬ್ಬ ಮನೆ ಕೊಡೋಕ್ಕಾಗಿಲ್ಲ. ಮತ್ತೆ ಎಂತ ಸರ್ಕಾರ ಹದಗೆಟ್ಟೋಗಿದ್ದವು ನೀವೇ ಕೇಳ್ರಿ, ಮತ್ತೆ ಒತ್ತಾಯ ಮಾಡಿ ಹೇಳ್ರಿ. ಹಳ್ಳಿಗಳಲ್ಲಿ ಮನೆಗಳು ಕೊಡ್ರಿ ಅಂತ ಹೇಳಿ ಫಸ್ಟ್, ಚರಂಡಿಗಳು ರಸ್ತೆ ಮಾಡಿ ಕೊಡು ಅಂತ ಹೇಳ್ರಿ. ನಮ್ಗೆ ವಿದ್ಯುತ್ ಬೀದಿ ದೀಪಗಳು ಮಾಡಿ ಕೊಡು ಅಂತ ಹೇಳ್ರಿ. ನಾವು ಇಷ್ಟೇ ಕೇಳ್ತೀವಿ. ಒಳ್ಳೆಯಾಗ ಸಿಟಿಗಳನ್ನ ಅವ್ರು ಐಷಾರಾಮ್ ಜೀವನ ಕೇಳ್ತಾರ, ಅವ್ರು ನಮಗೆ ಬೇಕಿಲ್ಲ. ನಮ್ಗೆ ಹಳ್ಳಿಯಾಗ ಇರೋದಂತ ಬೇಕು. ನಮ್ಮೂರಂತ ಅರೇಟ್ನೂರಂತ ಕಟ್ಟ ಕಡೆ ಹಳ್ಳಿ ನಮ್ಗೆ ಏನು ಅಭಿವೃದ್ಧಿನೇ ಇಲ್ದಂಗಾಗೈತೆ. ಶೂನ್ಯ. ಒಂದ್ಸಲ ನಿಮ್ಗೆ ಯಾವ್ದ್ರ ಫೋಟೋ ಹಾಕಂದ್ರೆ ಹಾಕ್ತೀನಿ, ಬಂದು ನೋಡಿವ್ರಿ ಸ್ವಲ್ಪ ಒಂದ್ಸಲ. ಅದ್ರ ಸಲಾಗೆ ನಿಮ್ಮಿಂದ ನಾವು ಒತ್ತಾಯ ಮಾಡಿ ಹೇಳ್ತಿದ್ವಿ. ಎಲ್ಲ ಮೊನ್ನೆ ಲೀಸ್ಟ್ ಹೇಳಿವಿ, ML ಸಾಬ್ರಿಗೆ ಬಂದ್ ಕಸಿ. ಮತ್ತೆ ನಾನು ಒತ್ತಾಯ ಮಾಡಿನಿ, ನಮ್ಮ ಊರಾಗ ರಸ್ತೆ ಹೋಗಕ್ಕೆ ದಾರಿ ಇಲ್ರಿ, ನೀವ್ ಒಂದೊಂದ್ ಸ್ವಲ್ಪ ಗಮನ ಕೊಟ್ಟು ಕಸಿ ಮಾಡಂತ ಹೇಳ್ಯಾರ. ನಮ್ಮ ಮೊನ್ನೆ ಪಂಪನಗೌಡ ಸರ್ ಹೇಳ್ಯಾರ, ಆದ್ರೆ ಇನ್ನೊಂದು ತಿಂಗಳದಾಗ ಮಾಡ್ಬಿಡವಪ್ಪ, ಎಲ್ಲ ರಸ್ತೆ ಮಾಡಿ ಕೊಡ್ತವಪ್ಪ ಆದಷ್ಟು ಅಂತ. ಆದ್ರ ಇವ್ರಿಗೆ ಕೊಡಷ್ಟು ನಮ್ಮ ಹಳ್ಳಿಯಾಗ ಅಭಿವೃದ್ಧಿ ಮಾಡ್ಕೊಂಡು ಹೋಗಷ್ಟು ಮೆಂಬರ್ ಇದ್ರೆ ಮಾತ್ರ ಓಣಿಗಳು ಅಭಿವೃದ್ಧಿ ಆಗ್ತಾವ. ಇಲ್ಕರಾಗಲ್ಲ. ನೀವು ಒಟ್ಟು ಹಳ್ಳಿಯಾಗ ಮೆಂಬರ್ ಬೇಕೇ ಬೇಕು, ಚುನಾವಣೆ ನಡಲೇಬೇಕು. ಇನ್ನ ಏನಿಲ್ಲ, ಇನ್ನ ನೋಡ್ರಿ, ಇನ್ನ 2-3 ತಿಂಗಳದಾಗ ನಡೆಸಲೇಬೇಕು ಒತ್ತಾಯ ಪೂರ್ವಕ ಅಂತ ಅವರಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ವಿ. ಅವ್ರು 6 ತಿಂಗಳ ಕಾಲಾವಕಾಶ ಕೇಳಿದಾರೆ ಸರ್. ಅವ್ರು 6 ತಿಂಗಳು ಕೇಳ್ಕೊಂತ ಹೋಗ್ತಾರ. ಇದು ಕಾನೂನು ಏನ್ ಮಾಡ್ತೈತ್ರಿ? ಕೋರ್ಟ್ ದಂಡ ಕಟ್ಟ್ಯಾರ 3 ಲಕ್ಷ ಹೊರ್ತು ಇವ್ರು ಇಲ್ಲ ಆಗ್ಲಕ್ಕನಪ್ಪ ಡಿಸಿಷನ್ ಮಾಡ್ಬೇಕು. ತಮ್ಮಿಂದ ಮಾಡೋದಾಗ್ಲಕ್ಕನಪ್ಪ ತಾವಿನ್ನು ಇದು ಯಾಕೆ ಎಲೆಕ್ಷನ್ ಮಾಡ್ಬೇಕಾಗಿತ್ತು? ಅವ್ರಿಗೆ ರಾಜ್ಯಸಭೆ ಲೋಕಸಭೆ ಬೇಕು ಹೊರ್ತು ನಮಗೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೇಕಿಲ್ಲ ಅನ್ನಪ್ಪ. ಹಳ್ಳಿ ಅದಕ್ಕೆ ಉದ್ಧಾರ ಆಗ್ತೋ, ತಾವು ಉದ್ಧಾರ ಆಗ್ತಾರ ಹೊರ್ತು ಇಲ್ಲಿ ಹಳ್ಳಿಗಳು ಉದ್ಧಾರ ಆಗೋದು ಬೇಕಿಲ್ಲ, ಕೊಡ್ಬೇಕು. ಇಲ್ಲಿ ನೋಡ್ರಿ, ತುರ್ತು ಪರಿಸ್ಥಿತಿ ಹೆಂಗಾಗೈತೆ ಅದ್ರಂಗ ಹದಗಟ್ಟೋಗ್ಬಿಟ್ಟಾವ ಹಳ್ಳಿಗಳೆಲ್ಲ. ನೀವು ಒಂದ್ಸಲ ಬಂದು ನೋಡ್ರಿ. ಇವತ್ತು ನೋಡಿ ರಾಜ್ಯಸಭೆಗೆ ನಾವು ನಾಮಿನೇಷನ್ ನಾನು ಹಾಕ್ಬೇಕು, ದೇವೇಗೌಡ ಹಾಕ್ಬೇಕು, ಖರ್ಗೆ ಹಾಕ್ಬೇಕು, ಅವ್ರು ಹಾಕ್ಬೇಕು. ಅವ್ರು ಹೆಂಗ್ ಬಾತ್ಕೊಂಡು ಕುಂತಿರ್ತಾರ ನೋಡ್ರಿ. ಅದ್ರಂಗ ಮತ್ತೆ ಹಳ್ಳಿ ಇದು ಏನ್ ಮಾಡ್ಬೇಕ್ರಿ? ಗ್ರಾಮ ಪಂಚಾಯತಿಗಳೆಲ್ಲ ಮತದಾರ ಗೊಳಾಡ್ತಾರ. ಈಗ ಜಲ್ದಿ ಎಲೆಕ್ಷನ್ ಮಾಡಿನಪ್ಪ, ಯಾರನ್ನ ಒಬ್ರನ್ನ ಕೇಳ್ತಂತ ಎಲ್ಲಾರು ಒಂದ್ ಕಸಿ ಪಂಚಾಯತ್ಗೆ ಕೇಳಕ್ ಆಗಲ್ಲ. ಅದಕ್ಕ ಹಳ್ಳಿಯಾಗ ಇಬ್ಬರನ್ನ ಮೆಂಬರ್ ಮಾಡಿರ್ತಾರ, ನಮ್ಮ ಪರವಾಗಿ ಕೇಳಪ್ಪ ಅಂತ. ಅವರೇ ಇಲ್ಲ ಅಂದ್ಮೇಲೆ ಯಾರು ಕೇಳ್ಬೇಕು ಹಳ್ಳಿಗಳನ್ನ? ಸರ್, ಸ್ಥಳೀಯ ಚುನಾವಣೆಗಳು ನಡೆದಿಲ್ಲ ಸರ್. ಹೌದು ಸರ್. ನಡೆಯದಿರುವಕ್ಕೆ ಕಾರಣವೇನು ಸರ್? ಸ್ಥಳೀಯ ಚುನಾವಣೆಗಳು ನಡೆದಿರ್ತಕ್ಕಂಥ ಕಾರಣ ಏನಂತ ನಾವು ಹೇಳೋದಕ್ಕಿಂತ ಸರ್ಕಾರದವ್ರು ಹೇಳ್ಬೇಕು.
ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಿರತಕ್ಕಂಥದ್ದು ತಾಯಿ ಇಲ್ಲದ ಮಕ್ಕಳಾದಂಗೆ ಆಗಿಬಿಟ್ಟಾರೆ ಗ್ರಾಮಸ್ಥರು. ಜನರ ಸಮಸ್ಯೆಗಳು ಕೇಳೋರು ಯಾರೂ ಇಲ್ಲ. ಆಮೇಲೆ ಇದಕ್ಕೆ ಆದಷ್ಟು ಬೇಗನೆ ಸರ್ಕಾರದವರು ನಿರ್ಣಯ ತಗೊಂಡು ಆದಷ್ಟು ಬೇಗನೆ ಚುನಾವಣೆ ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ನಾವು. ಸರ್ ಸ್ಥಳೀಯ ತಳಮಟ್ಟದಲ್ಲಿ ಏನ್ ಪರಿಣಾಮ ಬೀಳುತ್ತಿದೆ ಇದರಿಂದ? ಬಹಳಷ್ಟು ಪರಿಣಾಮ ಬೀರಿದೆ. ಇವತ್ತು ಯಾರು ಏನು ಕೇಳ್ತಾನೆ ಇಲ್ಲ. ಯಾವಾಗ ಪಂಚಾಯತಿ ಸದಸ್ಯರ ಅವಧಿ ಮುಗಿದ ನಂತರ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾರು ಕೇಳ್ತಾ ಇಲ್ಲ. ಒಂದು ನೀರಿನ ಸಮಸ್ಯೆ ಬಂದ್ರೆ ಯಾರನ್ನ ಕೇಳಬೇಕಂತೇಳಿ ಗ್ರಾಮದ ಜನರಿಗೆ ಚಿಂತಾಜನಕವಾಗಿದೆ. ಒಂದು ರಸ್ತೆ ಅಭಿವೃದ್ಧಿ ಬಗ್ಗೆ ಕೇಳಬೇಕಂತ ಯಾರನ್ನ ಕೇಳಬೇಕಂತ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಸರಿಯಾದ ರೀತಿಯಿಂದ ಪಂಚಾಯತಿಗೆ ಬಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಒಂದು ವಿದ್ಯುತ್ ಬಲ್ಬ್ ಹೋದ್ರೆ ಯಾರನ್ನ ಕೇಳಬೇಕಂತೇಳಿ ಗ್ರಾಮಸ್ಥರು ಕತ್ತಲಲ್ಲಿ ಅಡ್ಡಾಡುವ ಪರಿಸ್ಥಿತಿ ಬಂದೈತಿ. ಪಂಚಾಯತಿಗೆ ಹೋದ್ರೆ ಪಂಚಾಯತಿಗೆ ಸದಸ್ಯರು ಇಲ್ಲದಿದ್ದಪ್ಪ ಅಂದ್ರೆ ಅದಕ್ಕೆ ಆ ಮಾತಿಗೆ ಬೆಲೆ ಇಲ್ದಂಗ ಐತಿ. ಅಧಿಕಾರಿಗಳು ತಮ್ಮದೇ ಆದ ಆಟ ಆಡಿಕಂತ ಬರೋದು, ತಂಬಾಕೋದು, ತಮ್ಮ ಮನೆಗೆ ಹೋಗೋದು. ಹೀಗಾಗಿ ಗ್ರಾಮದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸರಿಯಾದ ಉತ್ತರ ಅಂತೂ ಸಿಗೋದಿಲ್ಲ ಅಧಿಕಾರಿಗಳಿಂದ. ಜನಪ್ರತಿನಿಧಿಗಳಾಗಿ ಚುನಾವಣೆ ನಡೆದು ಗ್ರಾಮ ಪಂಚಾಯತಿ ಸದಸ್ಯರು ಕುಂತ್ಕೊಂಡ್ರೆ ಜನರ ಸಮಸ್ಯೆ 100ಕ್ಕೆ ಕಡೆಗೆ ತಮ್ಮಿಂದ ಆದಷ್ಟು 50% ಆದ್ರೂ ಕೆಲಸ ಆಗುತ್ತೆ. ಈಗ ಏನು ಒಂದು ಕೆಲಸ ಆಗ್ತಾ ಇಲ್ಲ. ಸರಿ, ಹಿಂದೆ ಇದ್ದು ಕೂಡ ಸರ್ಕಾರ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಹೌದು. ಮತ್ತೆ ಆಮೇಲೆ ಕಾಂಗ್ರೆಸ್ ಆರೋಪ ಮಾಡಿದ್ರು. ಇವಾಗ ಕೂಡ ಇವ್ರು ಮಾಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದೇ ಸರ್, ಈಗ ಯಾರೋ ತಮ್ಮ ರಾಜಕೀಯ ಬೇಳೆಗೋಸ್ಕರ ತಮ್ಮ ರಾಜಕೀಯ ಲಾಭ ಲುಕ್ಷಾನ್ ವಿಷಯದೊಳಗಾಗಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿಲ್ಲ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡಿಲ್ಲ. ಇದನ್ನು ಕೇವಲ 1 ತಿಂಗಳಲ್ಲಿ ಮಾಡ್ಬೇಕಂತ ಹೈಕೋರ್ಟ್ ನಿರ್ದೇಶನ ಮಾಡಿದ್ರು ಸಹ ಇವರು ಅದನ್ನ ಯಾವುದು ತಮ್ಮ ಕಿವಿಗೆ ಹಾಕೊಳ್ತಾ ಇಲ್ಲ. ಹಳ್ಳಿಯ ಜನರ ಸಮಸ್ಯೆಗಳ ಬಗ್ಗೆ ಅವರು ಗಮನ ಹರಿಸಲ್ಲ. ತಮ್ಮ ಅಧಿಕಾರ ಮತ್ತು ತಮ್ಮ ಇದರ ಕುರ್ಚಿ ಗುದ್ದಾಟದಲ್ಲಿದ್ದಾರೆ ವಿನಃ ಗ್ರಾಮ ಪಂಚಾಯತಿ ಬಗ್ಗೆ ಯಾವ ಒಬ್ಬ ದೊಡ್ಡ ರಾಜಕಾರಣಿ ಸಹ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಹೈಕೋರ್ಟ್ ಇವರಿಗೆ ಚಾಟಿ ಬೀಸಿದೆ, ನೀವು ಆದಷ್ಟು ಬೇಗನೆ ಸ್ಥಳೀಯ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ. ಆದರೂ ಸಹ ಇವರಿಗೆ ಅದು ಕಿವಿ ಕೊಡ್ತಾ ಇಲ್ಲ. ತಮ್ಮ ಅಭಿವೃದ್ಧಿ ತಾವು ಏನೇ ಮಾಡಿದ್ರು ಸಹ ಹಳ್ಳಿ ಅಭಿವೃದ್ಧಿ ಆಗದಿದ್ರ ತಮ್ಮ ಅಭಿವೃದ್ಧಿ ಆಗೋದಿಲ್ಲ. ನಾವು ಇಲ್ಲದೇ ಇದ್ರು ಗ್ರಾಮ ಸಭೆ ಮಾಡಬೇಕು. ಪ್ರತಿ ತಿಂಗಳು ಗ್ರಾಮದೊಳಗ ಅಧಿಕಾರಿಗಳು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ಮಾಡಿ ಏನು ಸಮಸ್ಯೆಗಳನ್ನು ಆಲಿಸ್ಬೇಕು. ಅವರು ಗಾಂಧೀಜಿ ಕಂಡ ಕನಸು ಇದುವರೆಗೂ ಹಂಗೇನು ಕನಸಾಗಿದೆ ಹೊರತು ನನಸಾಗಿಲ್ಲ. ಹಳ್ಳಿಗಳಿದ್ದೇನೆ ದೇಶ ಉದ್ಧಾರ, ಹಳ್ಳಿಗಳು ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ. ಸರ್, ನಿಮ್ಮ ಅವಧಿ ಇದ್ದಾಗ ಗ್ರಾಮ ಸಭೆ, ಕುಂದುಕೊರತೆ ಇವೆಲ್ಲ ಆಗ್ತಿತ್ತು? ಮಾಡ್ತಿದ್ವಿ, ಆದ್ರೂ ಪ್ರಯತ್ನ ಮಾಡ್ತಿದ್ವಿ. ನಮ್ದು ಎಷ್ಟು ಪ್ರಯತ್ನ ಮೀರಿ ಆದ್ರೂ ಕೆಲವೊಂದು ಆಗ್ತಿದ್ದಿಲ್ಲ. ಪ್ರಯತ್ನ ಆಗ್ತಿದ್ದಿಲ್ಲ. ಆದ್ರೂ ಕೆಲವೊಂದು ಆಗಿದಾವೆ, ಅಭಿವೃದ್ಧಿ ಮಾಡಿ ಕೆಲವೊಂದು ಮಾಡಿದೀವಿ. ಹೀಗಾಗಿ ಬಹಳ ಸಮಸ್ಯೆ ಆಗಿದೆ ರೀ ಹಳ್ಳಿಗಳಲ್ಲಿ. ಯಾವಾಗ ಚುನಾವಣೆ ನಡೆಸ್ತಾರೆ ಯಾವಾಗ ಗೊತ್ತಿಲ್ಲ. ಆದಷ್ಟು ಬೇಗನೆ ಚುನಾವಣೆ ನಡೆಸಬೇಕಂತೇಳಿ ಈಗಿನ ಸರ್ಕಾರ, ಹೊಸ ಸರ್ಕಾರ ಬಂದಂತ ಮಾನ್ಯ DK ಶಿವಕುಮಾರ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಆಮೇಲೆ ನಮ್ಮ ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗನೆ, ಆಮೇಲೆ ಚುನಾವಣೆ ಆಯೋಗದಲ್ಲಿ ಕೂಡ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಮುಖಾಂತರ ಆದಷ್ಟು ಬೇಗನೆ ಚುನಾವಣೆ ನಡೆಸ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ SIRಗೂ ಇದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ನಡೆಸ್ಬೋದು, SIR ಮಾಡ್ಬೋದು. ಅದೊಂದು ಯಾವ್ದು SIR ಅಂತ ಮಾಡ್ತಾ ಇದ್ದಾರೆ, ಅದನ್ನ ಇದನ್ನು ಮಾಡ್ಬೋದು. SIR ಅಂತ ಮತ್ತೆ ಮುಂದಕ್ಕೆ ಹೋಗ್ತೈತೆ ಅದು, ಹೌದ್ರೆ? ಹೀಗಾಗಿ ಆದಷ್ಟು ಬೇಗನೆ ಚುನಾವಣೆ ನಡೆಸಬೇಕಂತೇಳಿ ನಮ್ಮ ಅಭಿಪ್ರಾಯ. ಯಾವುದೇ ಚುನಾವಣೆಗಳಾಗಿರ್ಬೋದು ಮತ್ತು ಇನ್ನೊಂದು ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಅಂತ ಒಂದಿದೆ. ಇಡೀ ಭಾರತದಲ್ಲಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದೇ ಇದೆ, ಎರಡೆರಡು ಇರೋದಿಲ್ಲ. ಸೊ ಆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿತಕ್ಕಂಥವ್ರೆ ಇದನ್ನ ಸ್ವಾಯತ್ತತೆ ಸರ್ಕಾರಗಳನ್ನ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಇದಕ್ಕೆ ಯಾರು ಹೊಣೆಗಾರರು ಅಂತ ಹೇಳಿ ಈ ಕರ್ನಾಟಕದ, ಈ ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಯಕ್ಷ ಪ್ರಶ್ನೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಉಲ್ಬಣಗೊಂಡಿದೆ. ಹಾಗಾಗಿ ನಾವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಅನೇಕ ಸಮಸ್ಯೆಗಳನ್ನ ಹೊತ್ತು ವಿವಿಧ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿದ್ವಿ. ಸರ್ಕಾರಕ್ಕೆ ಎಚ್ಚರಗೊಳ್ಳುವಂತ ಕೆಲಸ ಮಾಡಿದ್ವಿ. ಸರ್ಕಾರದ ಕಡೆಯಿಂದ ಏನು ಆಗಬಾರ್ದಾಗಿತ್ತು ಅಂತ ಎಲ್ಲ ಕೆಲಸಗಳನ್ನ ನಮ್ಮ ವೇದಿಕೆ ಮೂಲಕ, ನಮ್ಮ ಒಕ್ಕೂಟದ ಮೂಲಕ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಶಕ್ತಿಯೊಂದಿಗೆ ನಮ್ಮ ಆಶೋತ್ತರಗಳನ್ನ ನೆರವೇರಿಸಿಕೊಂಡಿದ್ವಿ. ಆದರೆ ಚುನಾವಣೆ ಅನ್ನುವಂತಹ ಒಂದು ವಿಚಾರದಲ್ಲಿ ಕೂಡ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ವಿ. ಯಾಕಂದ್ರೆ ಅದು ನಮ್ಮ ಕೈಲಿ ಮಾಡ್ಲಕ್ಕಾಗ್ಲಾರ್ದಂತ ಕೆಲಸ ಸರ್ಕಾರ ಮಾಡಬೇಕು, ಆಯೋಗ ಮಾಡಬೇಕು. ಈಗ ನಾವು ಆಯೋಗಕ್ಕೆ ಪ್ರಶ್ನೆ ಮಾಡೋದಾದ್ರೆ ಚುನಾವಣಾ ಆಯೋಗದ ಕೈಯಲ್ಲಿ
ಚುನಾವಣೆ ನಡೆಸಬೇಕಾದಂತ ಪವರ್ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧಿವೇಶನದಲ್ಲಿ ಅಮೈಂಡ್ಮೆಂಟ್ ಮಾಡಿಕೊಂಡು ಆಯೋಗಕ್ಕಿರುವಂತಹ ಅಧಿಕಾರವನ್ನ ಕಿತ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ. ತಾವೇ ಅಧಿಪತಿಗಳಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.